ನಾವೀಗ ಅರಸೀಕೆರೆ ಕ್ಷೇತ್ರದಲ್ಲಿದ್ದೀವಿ. ಎಲೆಕ್ಷನ್ ಯಾತ್ರೆ, ಡೆಮೋಕ್ರಸಿ ಜಾತ್ರೆ ಈಗ ಅರಸೀಕೆರೆಗೆ ಬಂದಿದೆ. ನಾವೀಗ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಪ್ರತಿಮೆಯ ಮುಂದೆ ಇದ್ದೀವಿ. ನೀವು ನೋಡ್ತಾ ಇರಬಹುದು ಆದಿದ್ರಾವಿಡ ಸಮುದಾಯ ಅಭಿವೃದ್ಧಿ ಸಂಘ ಮತ್ತು ಪುರಸಭೆ ಅರಸೀಕೆರೆ, ಸಂವಿಧಾನ ಶಿಲ್ಪಿ ವಿಶ್ವಮಾನವ ಭಾರತ ರತ್ನ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆಯ ಮುಂದೆ ನಾವಿದ್ದೀವಿ. ಪ್ರಮುಖವಾದಂತಹ ಸರ್ಕಲ್ ಇದು. ಇಲ್ಲಿ ಕಳೆದ 2 ಟರ್ಮ್ನಲ್ಲಿ JDS ಪ್ರಭುತ್ವವನ್ನ ಸಾಧಿಸಿತು ಶಿವಲಿಂಗೇಗೌಡರು. ಅವರ ಬಗ್ಗೆ ಏನ್ ಹೇಳ್ತಾರೆ, ಈ ಬಾರಿ ಏನಾಗಬಹುದು, ಟ್ರೆಂಡ್ ಹೇಗಿದೆ, ಬನ್ನಿ ಮಾತಾಡ್ಸೋಣ. ಏನಂತೀರಿ? ಈ ಬಾರಿ ಇರೋದು ಕಾಂಗ್ರೆಸ್ JDS ಅಂದ್ರೆ ಪ್ರಭಾವ ಇರೋದು JDS. ಶಿವಲಿಂಗೇಗೌಡರು ಕಳೆದ 2 ಟರ್ಮಲ್ಲಿ ಹೇಗೆ ವರ್ಕ್ ಮಾಡಿದ್ದಾರೆ? ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲೇನು ಮೋಸ ಇಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಮುಂದೆ ಯಾರು ಬರ್ತಾರೆ ಅಂತ ನೋಡ್ಬಿಟ್ಟು ಕಾದು ಹೇಳ್ಬೇಕು. ಸೆಕೆಂಡ್ ಅಂದ್ರೆ ಚಾನ್ಸ್ ಇಲ್ಲ, ಆದ್ರೆ ಮುಂದೆ ಯಾವ್ದು ಬರೋ ಚಾನ್ಸ್ ಇಲ್ಲ, ಅವರೇ ಬರೋದು. ಓಕೆ, ಅವ್ರು ಹೇಳೋ ಪ್ರಕಾರ ಶಿವಲಿಂಗೇಗೌಡರೇ ಬರ್ಬೋದು ಅಂತ ಹೇಳ್ತಾರೆ. ಇಲ್ಲಿ ಮತ್ತೊಬ್ಬರಿದೆ. ನಮಸ್ತೆ ಸರ್. ನಮಸ್ತೆ. ಇದೇ ಊರವರ? ಹೇಗಿದೆ ಇಲ್ಲಿ ಚುನಾವಣಾ ಕಾವು? ಅಂದ್ರೆ JDS 2 ಟರ್ಮ್ ಬಂದಿದೆ ಇಲ್ಲಿ. ಈ ಬಾರಿ ಏನಾಗ್ಬೋದು? ಈ ಬಾರಿ JDSಗೆ ಹೆಚ್ಚಿನ ಒಲವಿದೆ. JDS ನ ಶಿವಲಿಂಗೇಗೌಡರು ಎಲ್ಲಾ ರೀತಿ ಕೆಲಸ ಕಾರ್ಯಗಳು ಮಾಡಿ ಅರಸೀಕೆರೆ ಅಭಿವೃದ್ಧಿಗೆ ಬಹಳ ಶ್ರಮವಹಿಸಿ ಕೆಲಸ ಮಾಡ್ತಿದ್ದಾರೆ. ಅವರು ಪಾರ್ಲಿಮೆಂಟ್ ಅಲ್ಲಿ ಸಹ ನೀರಾವರಿಗಾಗಿ ಭಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೋರಾಟ ನಡೆಸಕ್ಕೆ ಒಂದು ಮುಂದಾಳತ್ವ ವಹಿಸ್ತಿದ್ದಾರೆ. ಅದರಿಂದ ಈ ಸತಿ 100% JDS ಶಿವಲಿಂಗೇಗೌಡರು ಬಂದೇ ಬರ್ತಾರೆ ಅಂತ ನಾವು ಘೋಷಣೆ ಮಾಡ್ಕೊಂಡಿದೀವಿ. ಅವ್ರನ್ನ ಗೆಲ್ಲಿಸ್ತೀವಿ ಈ ಸತಿ 100% ನಿಜ. ಅವ್ರು ಹೇಳೋ ಪ್ರಕಾರ 100ಕ್ಕೆ 100 ಅವರೇ ಗೆಲ್ತಾರೆ ಅಂತ. ನೀವೇನ್ ಹೇಳ್ತೀರಿ ಯಜಮಾನ್ರೆ? ಅವ್ರ ಮೇಲೆ ಒಲವಿದೆ ಅಂತ ಎಲ್ಲ ಹೇಳ್ತಾರಪ್ಪ. ನಾವು ಅದೇ ನಾವು JDS ಅದೇ ಮಾತಾಡ್ತಾ ಇದ್ವಿ. ಅದೇ ಸೊ ಅವ್ರು ಹೇಳೋ ಪ್ರಕಾರ ಶಿವಲಿಂಗೇಗೌಡ್ರೆ ಬರ್ಬೋದಂತೆ. ಬನ್ನಿ ಈ ಕಡೆ ಮಾತಾಡ್ಸ್ಕೊಂಡು ಹೋಗೋಣ. ಮತ್ತೊಬ್ರಿದ್ದಾರೆ, ಮಗಳನ್ನ ಕರ್ಕೊಂಡು ಎಲ್ಲ ಹೊರಟಿದ್ದಾರೆ. ಎಲ್ಲಿಗೆ ಹೊಡ್ರಿ ಸರ್? ಹಾಸನ. ಇದೇ ಊರವರ? ಅರಸೀಕೆರೆ. ಅರಸೀಕೆರೆ ಈ ಬಾರಿ ಯಾವ ಕಡೆ ಟ್ರೆಂಡ್ ಜಾಸ್ತಿ ಇದೆ ಅಂತ ಎಲೆಕ್ಷನ್ ಅಲ್ಲಿ? ಏನು ಹೇಳಕ್ಕಾಗಲ್ಲ. ಸದ್ಯ ಸ್ಥಿತಿಯಲ್ಲಿ JDS ಇದೆ ಅಂತ ಏನೋ ಹೇಳ್ತಾ ಇದ್ದಾರೆ. ಇನ್ನು ಪಕ್ಕ ನಿಮ್ಗೆ ಯಾವ ಸರ್ಕಾರ ಬಂದ್ರೆ ಒಳ್ಳೇದು ರಾಜ್ಯದಲ್ಲಿ? ಕಾಂಗ್ರೆಸ್ ಸರ್ಕಾರನೇ ಚೆನ್ನಾಗಿತ್ತಾ ಅಥವಾ ಬೇರೆ ಏನಾದ್ರು ಬೇಕಾ, ಹೇಗೆ ಅಂತ? ಇಲ್ಲ, ನಮ್ಗೇನಿಲ್ಲ, ಯಾವ ಸರ್ಕಾರ ಬಂದು ಚೆನ್ನಾಗಿರುತ್ತೆ. ಓಕೆ, ಅದೇ ರೀತಿಯಾಗಿ ಇನ್ನೊಂದಷ್ಟು ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದಷ್ಟು ಜನ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಅರಸೀಕೆರೆಯಲ್ಲಿ ನಾವಿದ್ದೀವಿ. ನಮಸ್ತೆ. ಯಾರು ಬಂದ್ರೆ ಒಳ್ಳೇದು ಮೇಡಮ್? ಹೇಗಿದೆ ಇಲ್ಲಿ JDS 2 ಟರ್ಮ್? JDS ಹಾಕ್ಬೇಕು ಅನ್ನೋದಿದೆ. ಶಿವಲಿಂಗೇಗೌಡರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅವ್ರಿಗೆ ನಮ್ಮ ಊರಿಗೆಲ್ಲ ಕೆಲಸ ಮಾಡಿರೋರೆಲ್ಲ ಅವರೇ, ಆದ್ರಿಂದ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಮಾಡಿದೀವಿ. ಕುಮಾರಸ್ವಾಮಿ ಅವ್ರ ಮುಖ್ಯಮಂತ್ರಿ ಆಗ್ಬೇಕಾ, ಹೇಗೆ? ಮಾಡಿರೋರ್ಗ್ ಮಾಡ್ಬೇಕಲ್ಲ. ನಾವು ಅದೇ ಸರ್ ಹೇಳೋದು. JDS ಕಡೆ ಒಲವು ಕಾಣ್ತಾ ಇದೆ ಅಲ್ಲಿ ಸಾಕಷ್ಟು. ಅದೇ ರೀತಿಯಾಗಿ ಪಾನಿಪುರಿ ಅಂಗಡಿ ಬಂದಿದ್ದೀವಿ. ಮೇಡಮ್, ಹೇಗಿದೆ ವ್ಯಾಪಾರ? ಏನು ವ್ಯಾಪಾರ ಇಲ್ಲ, ಎಲ್ಲ ಡಲ್ಲೇ. ಎಲೆಕ್ಷನ್ ಏನಾಗ್ಬೋದು ಈ ಸಲ ಅಂತ? ನಮಗೆ ಏನು ಗೊತ್ತಿಲ್ಲಪ್ಪ. ಗೆದ್ರೆ ಒಳ್ಳೇದಿರುತ್ತೆ ಅಂತ ಅನ್ಸುತ್ತಲ್ಲ? ಒಳ್ಳೇದೇ. ಯಾರು ಬಂದ್ರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಹೇಗೆ ನಿಮ್ಗೆ? ಪರವಾಗಿಲ್ಲ ಅಂತ ಅನ್ನ ಕೊಡ್ತಿದ್ರು, ಅಕ್ಕಿ ಒಟ್ನಲ್ಲಿ ನಮ್ಗೆ ಒಟ್ಟಿಗೆ ಕೊಟ್ರಲ್ಲ, ಅದೇ ಒಂದ್ ಸಂತೋಷ. ನಿಮ್ಗೆ ಅನ್ನಭಾಗ್ಯದಿಂದ ಲಾಭ ಆಗಿದೆ ಅಂದ್ರೆ ನಿಮ್ಗೆ ಕಷ್ಟ ದೂರ ಆಗಿದ್ಯಾ? ನಮ್ಗೆ ಯಾರು ಇಲ್ವಲ್ಲಪ್ಪ ದುಡಿಯೋರು, ನಾವೇ ಇದ್ ಮಾಡ್ಬೇಕು. ಪುಣ್ಯಾತ್ನಿಂದ ನಾವು ಅನ್ನ ತಿಂದಿದೀವಿ. ಇವತ್ ನಾವಿಲ್ಲ ಅನ್ನಕ್ಕಾಗತ್ತಾ? ಬಹಳ ಒಂದು ಮನಸ್ಸಿಗೆ ಮುಟ್ಟುವಾಗ ಹೇಳಿದ್ರು ಸಿದ್ದರಾಮಯ್ಯ ಅವರು. ಈ ಮಾತನ್ನ ಕೇಳಿದ್ರೆ ಮೋಸ್ಟ್ಲಿ ಬಹಳ ಖುಷಿ ಆಗ್ಬೋದು ನಿಮ್ಗೆ, ಯಾಕಂದ್ರೆ ನಿಮ್ ಕೆಲಸ ಸಕ್ಸಸ್ಫುಲ್ ಆಗಿದೆ ಅಂತ. ಆದ್ರೆ ಬೇರೆ ಬೇರೆ ಆರೋಪಗಳು ಕೂಡ ಇದೆ ಅನ್ನಭಾಗ್ಯದಲ್ಲಿ ಕರೆಕ್ಟ್ ಆಗಿ ಸಮರ್ಪಕವಾಗಿ ಆಗಿಲ್ಲ ಅನ್ನೋದು ಕೂಡ. ನೋಡೋಣ, ಅದು ಮಧ್ಯ ದಲ್ಲಾಳಿಗಳ ತಪ್ಪ ಅಥವಾ ಅದನ್ನ ಬೇರೆ ರೀತಿ ಉಪಯೋಗ ಮಾಡ್ಕೊಂಡವರ ತಪ್ಪ? ಎಲ್ಲೊಬ್ರು ಕಬ್ಬಿನ ಅಂಗಡಿಯವರು ಇದ್ದಾರೆ, ಮಾತಾಡ್ಸೋಣ. ನಮಸ್ಕಾರ, ಸಲಾಮ್ ಅಲೈಕುಂ. ಮತ್ತೆ ಹೇಗಿದೆ ಇಲ್ಲಿ ಎಲೆಕ್ಷನ್ ಕಾವು? ಎಲೆಕ್ಷನ್ ಯಾರು ಗೆಲ್ಬಹುದು ಈ ಸಲ? ನಮ್ಮ ಶಿವಲಿಂಗೇಗೌಡರು ಗೆಲ್ಲೋ ಪೊಸಿಷನ್ ಅಲ್ಲಿ ಇದೆ. ಕೆಲಸ ಮಾಡಿದ್ದಾರೆ, ಭಾರಿ ಕೆಲಸ ಮಾಡ್ಯಾರೆ. ಇಡೀ ಸುತ್ತ ರೋಡು, ದೇವಸ್ಥಾನಗಳು ಎಲ್ಲಾ ಮಾಡಿದ್ದಾರೆ. ಮತ್ತೆ ಇಲ್ಲಿ ಸರ್ಕಾರಿ ಕೆಲಸಗಳೆಲ್ಲ ಬೇಗ ಆಗುತ್ತಾ? ತಾಲೂಕು ಆಗತ್ತೆ ಕೆಲ್ಸಗಳು ಯಾವ್ದು ನಿಂತಿಲ್ಲ. ಇಲ್ಲಿ ನೀರಿಂದು ಭಾರಿ ಅನುಕೂಲ ಆಗಿದೆ. ಮತ್ತೆ ನಿಮ್ಗೆ ಈಗ ರಸ್ತೆ ಬದಿ ವ್ಯಾಪಾರಿಗಳಿಗೆ ಪೊಲೀಸರು ತೊಂದರೆ ಕೊಡೋದು ಆತರ ಕೊಟ್ಟಿಲ್ಲ, ಇಲ್ಲಿವರೆಗೂ ಯಾರು ಕೊಟ್ಟಿಲ್ಲ. ಏನೋ ಒಂದೊಂದು ಟೈಮು ಹೊಸದಾಗಿ ಬಂದಾಗ ಇದ್ ಮಾಡ್ತಾರೆ. ಯಾರು ಪೊಲೀಸ್ನವರು ಯಾರು ತೊಂದರೆ ಕೊಟ್ಟಿಲ್ಲ. ಯಾರು ಈ ಸಲ ಮುಖ್ಯಮಂತ್ರಿ ಆಗ್ಬೋದು ನಿಮ್ ಪ್ರಕಾರ ಅಂತ? ಮುಖ್ಯಮಂತ್ರಿದು ಒಂದ್ ಸ್ವಲ್ಪ ನಮಗೆ ಡೌಟ್ ಇದೆ. ಸಿದ್ದರಾಮಯ್ಯನವರು ಅಂತ ಅನಿಸ್ತಾ ಇದೆ. ಇಲ್ಲಿ ಮಾತ್ರ JDS, ರಾಜ್ಯದಲ್ಲಿ ಕಾಂಗ್ರೆಸ್. ಇಲ್ಲಿ ಮಾತ್ರ ನಮ್ಮ ಶಿವಲಿಂಗೇಗೌಡ. ಕಬ್ಬಿನ ವ್ಯಾಪಾರ ಎಲ್ಲ ಹೇಗಿದೆ? ಕಬ್ಬಿನ ಹಾಲು ಕಬ್ಬು ಇದು ಹೊಳೆನರಸೀಪುರದಿಂದ. ಓಕೆ, ಥ್ಯಾಂಕ್ ಯು ಮಾತಾಡೋದಕ್ಕೆ. ಓಕೆ, ಅವ್ರು ಹೇಳೋ ಪ್ರಕಾರ ಇಲ್ಲಿ JDS ಪ್ರಭುತ್ವ ಇದೆ.
ರಾಜ್ಯದಲ್ಲಿ ಕಾಂಗ್ರೆಸ್ ಬರ್ಬೋದು ಅಂತ. ಯಜಮಾನ್ರೆ ನೀವೇನ್ ಹೇಳ್ತೀರಿ, ಯಾವ ರೀತಿಯಾಗಿದೆ ಅಂತ ಚುನಾವಣೆಯಲ್ಲಿ? ಚುನಾವಣೆ ಅರಸೀಕೆರೆಯಲ್ಲಿ ಮಾತ್ರ JDS ಬರ್ತಾ ಇದೆ, ಬರುತ್ತೆ ಅಂತ ಗ್ಯಾರಂಟಿ ಇದೆ. ಅಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಂತ ಹೇಳ್ತಾ ಇದ್ದಾರೆ, ನಾವು ಬರ್ಬೋದು. ಏನಂದ್ರೆ ಅನ್ನ ಕೊಡ್ತಾ ಇದಾರೆ ಅವರು, ಇದ್ದವರಿಗೂ ಇಲ್ದಿದ್ದವರಿಗೂ. ಅಕ್ಕಿ ಅವ್ರ ಕೈಯಿಂದ ದುಡ್ಡು ಕೊಟ್ಟು ಕೊಡ್ತಾ ಇದಾರೆ ಪಾಪ ಅವರು. ಅವ್ರಿಗೆ ಮೋಸ ಮಾಡಬಾರ್ದು ಅಂತ ಹೇಳ್ತಾರೆ ಜನಗಳು ಎಲ್ಲ ಹೇಳ್ತಾ ಇದ್ದಾರೆ. ಅದಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಬರ್ಬೋದು ಅಂತ ನಂಬಿಕೆ ಇದೆ. ಓಕೆ ಓಕೆ. ಸೊ ಮಂಚಿನ ಮೇಲೆ ನಡೀತಿದೆ. ಈಗ ನೀವು ಒಂದು ಒಳ್ಳೆ ವ್ಯಕ್ತಿ ಮೇಲೆ, ಪಕ್ಷದ ಮೇಲೆ ಇಲ್ಲ, ಮಂಚಿನ ಮೇಲೆ ನಡೀತಾ ಇದೆ. ಮಂಚಿನ ಮೇಲೆ ಹಾಕ್ತಾ ಇದ್ದಾರೆ. JDS ಕಾಂಗ್ರೆಸ್ ಏನಿಲ್ಲ, ಮಂಚಿನ ಮೇಲೆ ನಡೀತಾ ಇದೆ. ಅದೇ ರೀತಿ ಒಬ್ರು ಯುವಕರೊಬ್ರು ಇದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್. ಹೇಗಿದೆ ಅರಸೀಕೆರೆಯಲ್ಲಿ ಈ ಬಾರಿ ಟ್ರೆಂಡ್? ಯಾಕೆಂದ್ರೆ ಪ್ರತಿಯೊಂದು ದಿನ ಯಾವುದೇ ಒಂದು ಕ್ಷೇತ್ರ ತಗೊಳ್ಳಿ, ಕರ್ನಾಟಕ ರಾಜ್ಯದ ಹತ್ರ ಲೆಕ್ಕಾಚಾರ ಹಾಕೊಂಡ್ರೆ ಹೆಚ್ಚು ಕಮ್ಮಿ ಅರಸೀಕೆರೆ ತಾಲೂಕಲ್ಲಿ ಸಿಮೆಂಟ್ ಕಾಂಕ್ರೀಟ್ ರಸ್ತೆ ಆಗ್ಬೋದು. ಪ್ರತಿಯೊಂದು 530 ಹಳ್ಳಿ ಕೂಡ ಶಿವಲಿಂಗೇಗೌಡರು JDS ಪಕ್ಷದಿಂದ ಪ್ರತಿಯೊಂದು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಸೊ ಹಂಗಾಗಿ ಈ ಸತಿ ಎಲ್ಲ ಹೆಚ್ಚು ಕಮ್ಮಿ ಒಳ್ಳೆ ಲೀಡಿಂಗ್ ಅಲ್ಲಿ ಗೆಲ್ತಾರೆ ಅನ್ನೋ ಒಂದು ಅಭಿಪ್ರಾಯ JDS ಅಲ್ಲಿ ಇದೆ. ನಾನು ಬಹುತೇಕ ಇಲ್ಲಿ ಮಾತಾಡ್ಕೊಂಡ್ ಬಂದೆ, ಎಲ್ಲರೂ JDS ಇಲ್ಲಿ ಬರುತ್ತೆ, ಆದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಬರುತ್ತೆ ಅಂತಿದ್ದಾರೆ. ನೀವೇನಂತೀರಿ? ಕಾಂಗ್ರೆಸ್ ಬರೋ ಚಾನ್ಸ್ ಇಲ್ಲ. ಹೆಚ್ಚು ಕಮ್ಮಿ ಎಲ್ಲ ಕಂಪೇರ್ ಮಾಡ್ಕೊಂಡ್ರೆ ಸಿದ್ದರಾಮಯ್ಯರ ಬಗ್ಗೆ ಸ್ವಲ್ಪ ಹೆಚ್ಚು ಕಮ್ಮಿ ಡಿಫ್ರೆನ್ಸ್ ಇದೆ. ಸಮ್ಮಿಶ್ರ ಸರ್ಕಾರ ಬರೋ ಚಾನ್ಸ್ ಇದೆ. ಅಂದ್ರೆ ಒಂದಾಗಬಹುದು ಸಮ್ಮಿಶ್ರ ಬಂದ್ರೆ. ಅಂದ್ರೆ ಇವರು ಕಂಪೇರ್ ಮಾಡ್ಕೊಂಡ್ರೆ ಬಿಜೆಪಿ ಇಲ್ಲ JDS, ಅವ್ರು ಡಿಪೆಂಡ್ ಅಪಾನ್ JDS ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಅವ್ರು ದೇವೇಗೌಡರು ಯಾಕಡೆಗೆ ಮನ್ಸು ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಅರಸೀಕೆರೆಯ ಧನ್ಯವಾದಗಳು. ಅರಸೀಕೆರೆಯ ಜನತೆಯ ಮಾತು. ಅವ್ರು ಹೇಳೋ ಪ್ರಕಾರ ಇಲ್ಲಿ JDS ಬರುತ್ತೆ. ಅದೇ ರೀತಿಯಾಗಿ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅಥವಾ ಸಮ್ಮಿಶ್ರ ಸರ್ಕಾರ ಬರ್ಬೋದು ಅಂತ. ನಮ್ಮ ಅರಸೀಕೆರೆ ಶಾಸಕರು ಇಲ್ಲಿವರೆಗೂ ಯಾವ ಶಾಸಕರು ಮಾಡಿಲ್ಲ, ಆ ತರ ಕೆಲಸಗಳು ಮಾಡಿದ್ದಾರೆ. ಮುಂದೂ ಅಷ್ಟೇ ಮಾಡ್ತೀವಿ ಅವ್ರಂತ ಭರವಸೆ ಕೊಟ್ಟಿದ್ದಾರೆ. ಈ ಸತಿ ಗೆಲ್ತಾರೆ, ಗೆದ್ದೆ ಗೆಲ್ಲ ಸಹಜ. ಏನಾದ್ರು ಗೆದ್ದೆ ಗೆಲ್ತಾರೆ. ಅವರು ಎತ್ತಿನ ಹೊಳೆ ತಂದರೆ ನೀರು ಕೊಟ್ಟಿದ್ದಾರೆ. ಮುಂದೆ ಗೆದ್ದೆ ಗೆಲ್ತಾರೆ. ಅವರು ಯಾವ್ದೋ ಜಾತಿ ಭೇದ ಏನು ಮಾಡಿಲ್ಲ, ಗೆದ್ದೆ ಗೆಲ್ತಾರೆ. ಇದು ಸದಾ ಸಮೀಕ್ಷೆ ಮಾಡಿದ್ರು ಅವರೇ ಬರೋದು ಅಂತ ಹೇಳಿ ಸರ್. ನಾನೀಗ ಯಾರು ಕರೆದಿಲ್ಲ, ಇಲ್ಲೇ ಮಾತಾಡಬಾ ಅಂತ ಯಾರು ಕರೆದಿಲ್ಲ. ನಾನು ವೈಯಕ್ತಿಕವಾಗಿ ನಾನು ಬಂದಿನಿ. ನಾವು ಲಿಂಗಾಯತರು, ಆದ್ರೂ ಅವ್ರ ಗೌಡ್ರು, ಆದ್ರೂ ನಮಗೆ ಒಂದು ಯಾವ ಜಾತಿ ಭೇದ ಯಾರು ಮಾಡಿಲ್ಲ. ಅವ್ರು ಇವತ್ತು ಅಷ್ಟೇ ನಾಳೆಗೂ ಅಷ್ಟೇ ಅರಸೀಕೆರೆ ಶಾಸಕರು ಆಗಿ ಆಗ್ತಾರೆ. ಮುಂದೂ ಅಷ್ಟೇ ಅವ್ರಿರೋವರೆಗೂ ಯಾರೇನು ಮಾಡಕ್ಕಾಗಲ್ಲ. ಇಷ್ಟು ಅಂತೂ ಬೇಕಾದ್ರೆ ನಾವು ಇದು ಅರಸೀಕೆರೆಯ ಗ್ರೌಂಡ್ ರಿಪೋರ್ಟ್. ಮತ್ತೊಂದು ಕ್ಷೇತ್ರದ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತೀವಿ. ಫಾಲೋ ಮಾಡ್ತೀರಿ News 18 ಕನ್ನಡ.